ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ರವೀಂದ್ರ ಅಂತ, ಹಿರಿಯ ಪತ್ರಕರ್ತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಸರಿ ಸರ್, ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮಸ್ತೆ. ನಮ್ಮ ಮಗಳದು ಡೇಟ್ ಆಫ್ ಬರ್ತ್ 6 ಡಿಸೆಂಬರ್ 1985. ಡಿಸೆಂಬರ್ 85. ಓಕೆ. ಓ, ಹುಟ್ಟಿದ ಸಮಯ ಮಧ್ಯಾಹ್ನ 3:38. 3:38. ಹುಟ್ಟಿದೂರು? ಹಲೋ ಹಲೋ. ಊರು ಸರ್, ಯಾವ ಊರು? ಇಲ್ಲಿ ಬೆಂಗಳೂರೇ ಮೇಡಮ್, ಬೆಂಗಳೂರೇ. ಬೆಂಗಳೂರು. ಓಕೆ ಸರ್, ಏನ್ ಪ್ರಶ್ನೆ ಇದೆ? ನಾನು ರವೀಂದ್ರ ರೇಷ್ಮೆ ಅಂತ, ನಾನು ಹಿರಿಯ ಪತ್ರಕರ್ತ. ನಮ್ಮ ಮಗಳು ಆಕೆ ಇದರಲ್ಲಿ ಗೈನಕಾಲಜಿಸ್ಟ್, ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಆಯ್ತು, ಒಳ್ಳೇದು. ಬಹಳ ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ನೀವಿಬ್ರು. ದೇವ್ರು ಒಳ್ಳೇದು ಮಾಡಲಿ. ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ 5ನೇ ಮನೆ ಯಾವಾಗಲೂ ಕೂಡ ಗೈನಕಾಲಜಿಸ್ಟ್ ಲೈನ್ ತೋರಿಸುತ್ತೆ. ನಮ್ಮ ಕಾಂಬಿನೇಷನಲ್ಲಿ ಪ್ರಿಡಿಕ್ಷನಲ್ಲಿ ಹೋದಾಗ ಅವರ ದಶಾ ಕಾಂಬಿನೇಷನ್ ನಾವು ನೋಡಿದಾಗ ಫಿಫ್ತ್ ಹೌಸ್ ಯಾವಾಗಲೂ ಕೂಡ ನಾವು ಪ್ರೊಫೆಷನ್ ಅಂತ ನಾವು ತೊಗೊಳ್ತೀವಿ. ಪ್ರೊಫೆಷನಲ್ಲಿ ಬಂದಾಗ ನಾವು ಯಾವಾಗಲೂ ಅಲ್ಲಿ ಫಿಫ್ತ್ ಹೌಸ್ ಅಂತ ತೊಗೊಂಡಾಗ, ಇಲ್ಲಿ ಗುರುವಿನ ಕಾಂಬಿನೇಷನಲ್ಲಿ ಫಿಫ್ತ್ ಹೌಸು ಸ್ಪಿರಿಚುವಲ್ ಹೀಲರ್ಸು, ಚೈಲ್ಡ್ ಸ್ಪೆಷಲಿಸ್ಟ್ ಅಂತಲೂ ಕರಿತೀವಿ ಸರ್. ಚೈಲ್ಡ್ ಸ್ಪೆಷಲಿಸ್ಟು ಆ ರೀತಿ ಇರ್ತಕ್ಕಂಥದ್ದು ನಾವಿಲ್ಲಿ ಕಂಡ್ಕೋಬೋದು. ಸೊ ಚೆನ್ನಾಗಿದೆ ಲೈನು. ಬಟ್ ಆದರೆ ವಿವಾಹ ಆಯಿತಾ? ಇಲ್ಲ ಸರ್, ಮೊದಲೊಂದು ಸಾಂಕೇತಿಕ ಒಂದು ವಿವಾಹ ಅಂತ ನಡೀತು. ಕೋವಿಡ್ ಸಂದರ್ಭದಲ್ಲಿ ಅದು ಮಾರನೇ ದಿವಸ ರದ್ದಾಗ್ಬಿಡ್ತು. ಯಾವ ದೈಹಿಕ ಸಂಬಂಧ ಬರಲಿಲ್ಲ, ಏನು ಬರಲಿಲ್ಲ. ಕೊನೆಗೆ ಅದು ಅನಲ್ಮೆಂಟ್ ಅಂತ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬಿಡ್ತು. ಆಮೇಲೆ ಮತ್ತೊಬ್ಬ ಡಾಕ್ಟರ್ ಜೊತೆಗೆ ಒಂದು ಎಂಗೇಜ್ಮೆಂಟ್ ಮಾಡಿದ್ವಿ. ಆಮೇಲೆ ಆ ವ್ಯಕ್ತಿ ಪೂರ್ವಾಪರ ಗೊತ್ತಾಗ್ಬಿಟ್ಟು ನಾವೇ ಕ್ಯಾನ್ಸಲ್ ಮಾಡ್ಬಿಟ್ವಿ. ಆಮೇಲೆ ತೀರಾ ಇತ್ತೀಚೆಗೆ ಒಂದು ಸಂಬಂಧ ಬಂದಿತ್ತು. ಇನ್ನೇನು ಒಪ್ಪಿಗೆ ಕೊಡ್ಬೇಕಂತ ಅಲ್ಲೂ ಕೂಡ ಅಷ್ಟೇನೆ ಬಹಳ ಒಂದು ಸರ್. ಇವಾಗ ನೀವು ಪತ್ರಕರ್ತರು, ಹಿರಿಯರಿದ್ದೀರಾ. ಬಟ್ ನಾವು ಅಸ್ಟ್ರಾಲಜಿಕರ ಪ್ರಕಾರ ಹೋದರೆ ಕರ್ಮ ಥಿಯರೀಸ್ ಅಂತ ಹೇಳ್ತೀವಿ. ಈ ಗುರುದಶದಲ್ಲಿ ಇಲ್ಲಿ ನಾವು ಸಕ್ಸಸ್ ರೇಟ್ ಅಂತ ತೋರಿಸಿದಾಗ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಡ್ ಲೈಫ್. ಯಾಕೆ ಅಂತಂದರೆ 5ನೇ ಮನೆ 6ನೇ ಮನೆ ಈ ಕಾಂಬಿನೇಷನ್ ಬ್ಯಾಡ್ ಸೈಡ್ ಇದೆ. ನೀವು ಇಲ್ಲಿ ನೋಡಿದ್ರೆ ಸೊ ಮ್ಯಾರೇಜ್ ಅನ್ನೋದು ಬ್ಯಾಡ್ ಸೈಡ್ ಇದೆ. ಬಟ್ ಆದರೆ ನಿಮಗೆ ಕರಿಯರ್ ವೈಸ್ ತುಂಬ ಚೆನ್ನಾಗಿರುತ್ತೆ 6ನೇ ಮನೆ. ಮದುವೆ ಸಕ್ಸಸ್ ಆಗೋದು ಭಾಳ ಕಷ್ಟ. ಎಷ್ಟಾದರೂ ಕೂಡ 2ನೇದಾಗಲಿ 3ನೇದಾಗಲಿ, ಸಾರಿ ಟು ಯೂಸ್ ದಿಸ್ ವರ್ಡ್, 2ನೇದು 3ನೇದು ಅಂತ ಇರೋದು ಒಂದು ಸಕ್ಸಸ್ ಆಗಬೇಕು, ಅದೇ ಬೆಸ್ಟ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಸೆಕೆಂಡು ನೋಡಿದ್ರಿ ಅಂತ ಹೇಳಿದ್ರಿ. ಬಟ್ ಇದು ಏನಾಗುತ್ತೆ ಅಂದರೆ ಈ ಕಾಂಬಿನೇಷನ್ ಲೋ ಸಕ್ಸಸ್ ಕೊಡುತ್ತೆ. ಇದರೊಳಗಡೆ ಇರ್ತಕ್ಕಂಥ ಕಾಂಬಿನೇಷನ್ನು ಅವ್ರಿಗೆ ಯಾರು ಪ್ರೀತಿ ಮಾಡಿ ಮದುವೆ ಆಗಬೇಕೀಗ. ನೆಕ್ಸ್ಟ್ ಅದೊಂದೇ ಇರೋದು. ಯಾರಾದರೂ ಇಂಟ್ರೆಸ್ಟ್ ಅಂತ ಕರಿತೀವಿ, ಪ್ರೀತಿ ಅಂತ ಹೇಳಲ್ಲ. 39-40 ಇಯರ್ಸ್ ಆಗಿದೆ ನಿಮ್ಮ ಮಗಳಿಗೆ. ಯಾರನ್ನಾದರೂ ಅವರೇ ನೋಡಿ ಚೆನ್ನಾಗಿ ಮಾತಾಡಿ 6 ತಿಂಗಳು ಅವ್ರ ಹತ್ರ ಚೆನ್ನಾಗಿ ಒಂದು ಅವರ ಹಾವ ಭಾವ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನೋಡಿ ಜಾತಿ ಭೇದ ಮರೆತು ಅದೆಲ್ಲ ಯಾವುದು ನಿಮ್ಮ ಕಡೆಯವರು ನಮ್ಮ ಕಡೆಯವರು ಅಂತ ಬಿಟ್ಟು ಮದುವೆ ಆದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಜಾತಿ ಬಗ್ಗೆ ಏನಷ್ಟು ವಿಶೇಷವಾಗಿ ಏನಿಲ್ಲ, ಯಾವ ಜಾತಿ ಆದ್ರೂ ಪರವಾಗಿಲ್ಲ. ಅವ್ರು ಮಾತಾಡಬೇಕಾದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ನಮ್ಮ ಕಡೆಯವ್ರನ್ನೇ ನೋಡೋಣ ಅಂತ ಇರುತ್ತಲ್ವ ಸರ್ ಮನಸ್ಸಲ್ಲಿ. ಫಸ್ಟು ಅದು ಏನಾಗುತ್ತೆ, ಫಸ್ಟ್ ಒನ್ ನಮಗೆ ಫೇಲ್ ಆದಾಗ ಸೆಕೆಂಡ್ ಒನ್ ಯಾವ್ದಾರು ಓಕೆ ಅಂತ ಹೇಳ್ತೀವಿ. ಫಸ್ಟ್ ಒನ್ ಮಾತ್ರ ಮಾತಾಡ್ತೀವಿ. ಖಂಡಿತ ಇಲ್ಲಿ ಅವರು ಕೂತು ಮಾತಾಡಿದ್ರೆ ಇದು ಬಗೆಹರಿಸ್ಬೋದು. ಒಂದು ಯಾವ ವ್ಯಕ್ತಿ, ನಿಮ್ಗೊಂದು ಹಿಂಟ್ ಕೊಡ್ತೀನಿ ಈ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಒಂದು ಹಿಂಟ್ ಕೊಡ್ತೀನಿ. ನಿಮ್ಮ ಮಗಳ ಜಾತಕ ಹುಡುಗ ಯಾರು ಬ್ಯುಸಿಯಾಗಿರ್ತಾನೆ, ಹೈಲಿ ಬ್ಯುಸಿ ವ್ಯಕ್ತಿ, ಯಾವುದೇ ಕ್ಷೇತ್ರದಲ್ಲಿರ್ತಾನೆ, ಇವ್ರಿಗೆ ಮ್ಯಾಚ್ ಆಗ್ತಾರೆ. ಹಿಂದೆ ಬಂದಿರತಕ್ಕಂಥ ಸಂಬಂಧಗಳಲ್ಲಿ ಖಾಲಿ ಕೂತಿರೋರು ಏನಾದ್ರು ಇದ್ದರೆ ಮಾತ್ರ ಈ ಗಲಾಟೆ. ಅಂದರೆ ಅವ್ರು ಯಾವುದೇ ಡಾಕ್ಟರ್ ಆಗಿರ್ಬೋದು, ಯಾರು ಆಗಿರ್ಬೋದು, ಫ್ರೀ ಮೈಂಡ್ ಇರ್ತಕ್ಕಂಥವ್ರು ಇವ್ರ ಜಾತಕಕ್ಕೆ ಸೆಟ್ ಆಗಲ್ಲ. ಅವ್ರು ಬ್ಯುಸಿ ಅಂದರೆ ಇವತ್ತು ಈ ಊರಲ್ಲಿ ಇರ್ತಾರೆ, ನಾಳೆ ಆ ಊರಲ್ಲಿ ಇರ್ತಾರೆ, ಹೆವಿ ಬ್ಯುಸಿ, ಟೈಮೇ ಸಿಗಲ್ಲ. ಅವ್ರು ಬಂದು ನಾನು ಮದುವೆ ಆದರೆ ನಿಂಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ಬೇಕು, ಅಂಥವ್ರೇ ಇವ್ರಿಗೆ ಸೆಟ್ ಆಗೋದು. ಅರ್ಥ ಆಯ್ತಾ ಸರ್? ಪರಿಹಾರ ಇದೆ ಸರ್? ಪರಿಹಾರ ಫಸ್ಟು ವಾಟ್ ಕೈಂಡ್ ಆಫ್ ಪಾರ್ಟ್ನರ್ ವಿ ಹ್ಯಾವ್ ಟು ಟೇಕ್ ಅನ್ನೋದು ಒಂದು ಸೈನ್ಸ್ ಪ್ರಕಾರ ನಾವು ಇಲ್ಲಿ ತೋರಿಸ್ತೀವಿ. ಕೇತು 6ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಗುರುವಾರ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು. ಹಾಗೆ ಒಂದು ಸಣ್ಣ ಪ್ರಮಾಣದ ವ್ಯಾಯಾಮ, ದೇಹಕ್ಕೆ ವ್ಯಾಯಾಮವನ್ನು ಮಾಡಬೇಕು. ಯಾಕೆಂದರೆ ದೇಹ ದಂಡನೆ ಮಾಡಿದಾಗ 6ನೇ ಮನೆ ವೀಕ್ ಆಗುತ್ತೆ. ಯಾವಾಗಲೂ ಕೂಡ ದೇಹ ದಂಡನೆ ಅಂತೀವಿ. ಒಂದು ಜಿಮ್ಗೆ ಹೋಗ್ತಾ ಇದ್ದರೆ ಓಕೆ, ಹೋಗಿಲ್ಲ ಅಂದರೆ ಜಿಮ್ಗೆ ಹೋಗೋದು ಒಳ್ಳೆಯದು. ನಿಮ್ಮ ಮಗಳಿಗೆ ಈ ಸಂಚಿಕೆಯನ್ನು ತೋರಿಸಿ ಅವ್ರಿಗೆ ಸ್ವಲ್ಪ ಬಾಳೆಹಣ್ಣು ಬಡವ್ರಿಗೆ ಯಾರಿಗಾರು ಕೊಡಿ ಸರ್. ಒಳ್ಳೇದಾಗಲಿ. ಬಟ್ ಈಗ ಕಾನ್ಸೆಪ್ಟಲ್ಲಿ ಯಾವಾಗ ಮದುವೆ ಆಗುತ್ತೆ ಅನ್ನೋದೊಂದು ಅಂತರ್ಭುಕ್ತಿಲಿ ನಾವು ನೋಡ್ತೀವಿ. ಗ್ರೀನ್ ಕಲರ್ ಬಂದಿರತಕ್ಕಂಥದ್ದು ಸದ್ಯಕ್ಕೆ ನೆಕ್ಸ್ಟು ಶನಿ ಬಂದಾಗ ಆಗುತ್ತೆ. ಆ ಟೈಮು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ.
ಆದರೂ ಮ್ಯಾರಿಡ್ ಲೈಫ್ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನು ಆ ಇಂಡಿಕೇಶನ್ ನಾವು ತೊಗೊಂಡಿರ್ತಕ್ಕಂಥದ್ದು 2025 ಆದಮೇಲೆ ಶನಿ 2026 ಏಪ್ರಿಲ್ ಒಳಗಡೆ ವಿವಾಹ ತೋರಿಸ್ತಾ ಇದೆ. ಮುಂದಿನ ವರ್ಷ ಏಪ್ರಿಲ್. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.